ಶಿವಮೊಗ್ಗ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ಆಟೋ ಚಾಲಕರ ಗೋಳು ಕೇಳುವವರು ಯಾರು? ಎಲ್ಪಿಜಿ ಗ್ಯಾಸ್ಗಾಗಿ ಪರದಾಟ. ಚಾಲಕನ ದುಡಿಮೆ ಇಲ್ಲದೆ ಕಂಗಾಲಾದ ಕುಟುಂಬ. ಸಾಲ ತೀರಿಸಲು ಆಗುತ್ತಿಲ್ಲ, ಆಟೋ ಚಾಲಕರ ದುಃಖ ನೋಡಲು ಆಗುತ್ತಿಲ್ಲ. 8 ದಿನಕ್ಕೊಮ್ಮೆ ಬರುತ್ತಿರುವ ಎಲ್ಪಿಜಿಗಾಗಿ ನೊಂದು ಮಾತನಾಡುತ್ತಿರುವ ಆಟೋ ಚಾಲಕರ ಗೋಳು. ಬನ್ನಿ ಅವರ ಸಮಸ್ಯೆಯನ್ನು ಈಗಲೇ ಕೇಳೋಣ. ಏನಾಗಿದೆ ಈ ಸಮಸ್ಯೆ? ನಮ್ಗೆ ಇಲ್ಲಿ ವಾರಕ್ಕೆ ಒಂದ್ಸತಿ ಗ್ಯಾಸ್ ತಗೊಂಡ್ಬರ್ತಾರೆ. ನಮ್ಗೆ ಗಾಡಿಗಳು ಓಟಾಕು ಹತ್ರ ಬಿಡಕ್ ಆಗ್ತಿಲ್ಲ. ಗ್ಯಾಸ್ಗಳು ಮೇನ್ ಬೇಕು ನಮ್ಗೆ. ಗ್ಯಾಸೇ ಬರ್ತಾ ಇಲ್ಲ ಇಲ್ಲಿ. ಎಷ್ಟು ಬಂಕ್ ಇದಾವೆ ಹಿರಿಯೂರಲ್ಲಿ? ಸರ್ ಇದೊಂದು ಬಂಕ್ ಬಿಟ್ರೆ ಬಂಕಿಲ್ಲ. ಭಾರಿ ಸಮಸ್ಯೆ ಮಾಡ್ತಿದ್ದಾರೆ. 8 ದಿವಸ ಗಾಡಿ ಕಲೆಕ್ಷನ್ ಕೂಡ ಇದಾವೆ. ಗಾಡಿ ಕಲೆಕ್ಷನ್ ಕೊಡ್ಬೇಕು, ಕಂತು ಕಟ್ಟಬೇಕು, ಸಂಘ ಕಟ್ಟಬೇಕು, ಯಾವೂ ಇಲ್ಲ. ಗ್ಯಾಸ್ ಬಿಟ್ರೆ ನಮಗೆ ಬೇರೆ ಗ್ಯಾಸ್ ಇಲ್ಲ. ಬೆಳಿಗ್ಗೆ ಬಂದವರು 9 ಗಂಟೆಗೆ ಬಂದಿರೋ 4 ದಿವಸ ಆದ ಗಾಡಿ ನಿಲ್ಲಿಸಿ ನಾವು ತಲೆನೇ ಕೆಡಿಸ್ಕೊಂತಿಲ್ಲ. ನಮ್ಮ ಪರಿಸ್ಥಿತಿ ಯಾರು ಕೇಳಾರೇ ಇಲ್ಲ. ಇವರು ಮತ್ತೆ ಹೇಳಿದ್ರೆ ಕಮ್ಮಿ ತುಂಬಿಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಸರ್. ಅಲ್ಲ ಕಡ್ಬೇಕಾದ್ರೆ ತುಂಬಿಸೋಣ. ಅವ್ರು ಹೇಳ್ತಿರೋದೇನಂದ್ರೆ ವಾರಕ್ಕೂ ಒಂದ್ಸತಿಲ್ಲ, 2 ಸತಿ 3 ಸತಿ ಒಂದ್ಸತಿ ತಂದ್ಬಿಟ್ಟು ಸಾಕು. ಎಲ್ಲಾ ಜಾಗದಾಗೂ ಗ್ಯಾಸ್ ಎಲ್ಲಾ ಜಾಗದಾಗೂ ಗ್ಯಾಸ್ ಸಿಗ್ತೈತೆ. ದುರ್ಗದಾಗ ಸಿಗ್ತೈತೆ, ಸಿರಾದಾಗ ಸಿಗ್ತೈತೆ, ಚಳಕೆದಾಗ ಸಿಗ್ತೈತೆ, ಒಳಗೆರೋದಾಗ ಸಿಗ್ತೈತೆ. ಎಲ್ಲಾ ಬಂಕ್ನವ್ರಿಗೂ ಗ್ಯಾಸ್ ಸಿಗ್ತೈತೆ. ಈ ಬಂಕ್ನವ್ರಿಗೆ ಯಾಕೆ ಗ್ಯಾಸ್ ಸಿಗ್ತಿಲ್ಲ ಸರ್? ಸ್ವಾಮಿ, ನಮಗೆ ಆಟೋದವರಿಗೆ ಬಹಳ ತೊಂದರೆ ಆಗ್ತದೆ. ದಯವಿಟ್ಟು ಗ್ಯಾಸ್ ಸಿಗ್ತಿಲ್ಲ. ಪ್ಯಾಸೆಂಜರ್ಗಳು ದುಡ್ಡು ಜಾಸ್ತಿ ಕೇಳಿದ್ರೆ ಕೊಡ್ತಿಲ್ಲ. ದಯವಿಟ್ಟು ನಮಗೆ ಆಟೋದವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ದಯವಿಟ್ಟು ನಿಮ್ ಕೈ ಮುಗಿತೀವಿ. ಗ್ಯಾಸ್ ನೋಡಿದ್ರೆ ಬರ್ತಿಲ್ಲ. 4 ದಿನ ಆಗೈತೆ ನಿಂತು. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ನಮ್ಗೆ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಟೋದವರಿಗೆ ನಾವು ಪರಿಸ್ಥಿತಿ ಬಹಳ ಕೆಟ್ಟಾಗೈತೆ. ಜೀವನ ಮಾಡೋದು ನಾವು ಆಟೋದಿಂದನೇ ಜೀವನ ಮಾಡ್ತಿರೋದು. ದಯವಿಟ್ಟು ನಮ್ಗೆ ಇದೊಂದು ಹೆಲ್ಪ್ ಮಾಡ್ಬೇಕು. ನಿಮ್ ಕೈ ಮುಗಿದು ಕೇಳ್ಕೊಂತೀವಿ ಸ್ವಾಮಿ. ಇನ್ನೂ ಒಂದು ಬಂಕ್ ಮಾಡ್ಬೇಕು ಅಂತ ನಾನು ಕೇಳ್ಕೊಡ್ತಿದ್ದೀನಿ. ಅವ್ರು ಎಷ್ಟು ಬಿಲ್ ಹಾಕ್ತಾರ ಅದೇ ರೇಟಲ್ಲೇ ತುಂಬ್ಕೊಂಡು ಹೋಗ್ಬೇಕು ನಾವು. ಕಮ್ಮಿ ಇಲ್ಲ. ಈಗೇನು ಇಷ್ಟು ಕ್ರಿಟಿಕಲ್ ಇದ್ರು ಕೂಡ ರೇಟ್ ನ ರೈಸ್ ಮಾಡಿದ್ದಾರೆ. 55 ರೂಪಾಯಿ ಇದ್ದಿದ್ದು 80 ರೂಪಾಯಿ ಆಗಿದೆ. ಇವಾಗ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ 80 ರೂಪಾಯಿ, ನಮ್ಮ ಮನೆ ನೈಟ್ 79 ಒಂದು 10 ಪೈಸಾ ಕಮ್ಮಿ ಸರ್. 80 ರೂಪಾಯಿಗೆ ಹಿಂಗಿದ್ ಬಿಟ್ರೆ ಪ್ಯಾಸೆಂಜರ್ಗಳು ಜಾಸ್ತಿ ಕೊಡಲ್ಲ. ಈಗ ಬೇರೆ ಕಡೆ ಗ್ಯಾಸ್ ಸಿಗ್ತಾ ಇದೆ ಅಂತ ಹೇಳಿದಿರಾ? ಯಾವ ಕಂಪ್ನಿ ಗ್ಯಾಸ್ ಯಾರು ತುಂಬ್ತಾ ಇರೋದು ಇಲ್ಲ ಸರ್. ಲೋಕಲ್ ಗ್ಯಾಸು ಗ್ಯಾಸ್ ಸಿಲಿಂಡರ್ ತಗೊಂಡು 200 ರೂಪಾಯಿಗೆ ಒಬ್ಬರಿಗೂ ಸರಿಯಾಗಿ ಸಿಕ್ಕಿಲ್ಲ. 4 ದಿನ ಮೆಸೇಜ್ ಮಾಡಿದ್ರು ಅವ್ರ ಮನೆಗೆ ತಲುಪಿಸಲ್ಲ ಅವರು. ಬ್ಯಾಟ್ರಲ್ಲಿ ಅವರು ಆದ್ರೂ ಇವ್ರೇನು ಫುಡ್ ಆಫೀಸರ್ ಏನು ಜವಾಬ್ದಾರಿ ಭಾರತ್ ಗ್ಯಾಸ್ ಮನೇಲಿ 13ನೇ ತಾರೀಕು ತುಂಬಿಸಿರೋದು. ಇವತ್ತು ಬಂದಿದೆ. ಕೆಜಿಗೆ 200 ಸಪ್ಲೈ ಇಲ್ಲಿ ಸಪ್ಲೈ ಇಲ್ಲ. ಒಂದು ಡಾಬೋದರಿಗೆ 1,50,000 ರೂಪಾಯಿ ಮಾಡ್ತಾರೆ. ಒಂದು ಹೋಟ್ಲರಿಗೆ 1,50,000 ರೂಪಾಯಿ ಮಾಡ್ಕೊಂತಾರೆ. 940 ರೂಪಾಯಿ ಇರೋದು 1,50,000 ರೂಪಾಯಿ. ಇದೇ ಬಿಆರ್ದವ್ರಿಗೆ 3,000 ರೂಪಾಯಿ ಮಾಡಿದಾರೆ ಸಿಲಿಂಡರ್. ಅವ್ರಿಗೆ ಎಲ್ಲಿಂದ ಮನೆ ಗ್ಯಾಸ್ ಸಿಗ್ತಿಲ್ಲ. ಮನೆ ಗ್ಯಾಸ್ ಸಿಗ್ತಿಲ್ಲ ಸರ್. ನಮ್ಗೆ 3,000 ರೂಪಾಯಿ ಸೀದಾ ಆಮೇಲೆ ಬಿರಿಯಾನಿ ಗಾಡಿ ಓಡಿಸಕ್ ಗ್ಯಾಸ್ ಸಿಗ್ತಿಲ್ಲ. ಮನೆ ಗ್ಯಾಸ್ ಎಲ್ಲಿಂದ ಬರುತ್ತೆ? ಅವ್ರಿಗೆ ಎಲ್ಲಿಂದ ಬರ್ತೈತೆ? ಕಮರ್ಷಿಯಲ್ ಗ್ಯಾಸ್ ಎಲ್ಲಿಂದ ಬರುತ್ತೆ ಅವ್ರಿಗೆ? ನಮಗೆ ಮನೆ ಗ್ಯಾಸ್ ಸಿಗ್ತಿಲ್ಲ. ಕಮರ್ಷಿಯಲ್ ಗ್ಯಾಸ್ ಅವ್ರಿಗೆ ಗ್ಯಾಸ್ ಎಲ್ಲಿಂದ ಮನೆ ಗ್ಯಾಸ್ ಎಲ್ಲಿಂದ ಬರುತ್ತೆ? ಭಾರತ್ ಎಲ್ಲಿಂದ ಬರುತ್ತೆ? ಇಂಡಿಯನ್ ಎಲ್ಲಿಂದ ಬರುತ್ತೆ? ಅವ್ರಿಗೆ ಇಲ್ಲಿ ತಹಸೀಲ್ದಾರ್ಗೆ ಏನಾದ್ರು ಮನವಿ ಕೊಟ್ಟಿದ್ದೀರಾ? ಹೋಗ್ಲಿ, ಫುಡ್ ಆಫೀಸರ್ ಹೇಳಿದಾರೆ. ಈಗ ಹೊಸದಾಗಿ ಫುಡ್ ಆಫೀಸರ್ ಬಂದಾರಂತ. ಅವರು ಫುಡ್ ಆಫೀಸರ್ ಇನ್ನೂ ಗಮನ ಹರಿಸಿಲ್ಲ. ಅವರು ಒಂದು ವಾರಕ್ಕಿಂತ ಮುಂಚೆ ಕಮ್ಮಿ ಆಗೈತೆ.
ಹೇಳಿ ಹೇಳಿ. ಒಂದು ವಾರದಿಂದ ಕರೆಕ್ಟ್ ಆಗಿ 4 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಬರ್ತಾ ಇತ್ತು ಗ್ಯಾಸ್. ಈ ವಾರದಾಗೆ ಹೋದ ಭಾನುವಾರ ತುಂಬಿಸಿರೋದು ಇಲ್ಲಿವರೆಗೂ ಗ್ಯಾಸ್ ಬಂದಿಲ್ಲ. 15 ಸಾವಿರ ಸರ್. 8 ದಿನ 15 ದಿನ ಹಿರಿಯರಾಗೆ ಇರೋದು ಇದೊಂದು ಬಂಕ್, ಇನ್ನೊಂದು ಬಂಕ್ ಐತೆ, ಅದನ್ನ ಓಪನ್ ಬಂಕ್ ಓಪನ್ ಮಾಡಕ್ ರೆಡಿ ಐತೆ, ಗ್ಯಾಸ್ ಐತೆ ಅದ್ರಲ್ಲಿ. ಎಲ್ಲ ಗ್ಯಾಸ್ ಎಲ್ಲ ಸರ್. ಒಂದು ವಾರ ಕಂಪ್ಲೇಂಟ್ ಮಾಡಿದ್ರಂತೆ, ಗ್ಯಾಸ್ ಓಪನ್ ಮಾಡ್ಬಿಡ್ರಿ, ನಮ್ದು ಬರೋವರೆಗೂ ಸ್ಟಾಪ್ ಮಾಡ್ರಿ ಅಂತ ಹೇಳಿರಂತೆ. ಹಂಗಾಗಿ ಅವರು ಓಪನ್ ಮಾಡ್ತಿಲ್ಲ. ಅದ್ರಲ್ಲಿ ಓಪನ್ ಮಾಡಿದ್ರೆ ಇಲ್ಲಿರೋ ಗಾಡಿಗಳಿಗೆಲ್ಲ ಗ್ಯಾಸ್ ಸಿಗುತ್ತೆ. ರೆಡಿ ಸರ್, ಗ್ಯಾಸ್ ಅಲ್ಲಿ ರೆಡಿ ಐತೆ. ರೆಡಿ ಇದೆ. ಒಂದು ವಾರ ಆಗಿದೆ ಫುಲ್ ಆಗಿದೆ. ಎಷ್ಟು ದಿನ ಆಯ್ತು 15 ಸಾವಿರ ಸಂಘ ಕಟ್ಟಕ್ಕೆ. ನನ್ನ ಮಗಳಿಗೆ ಓದ್ಸಕ್ಕೆ 1 ಲಕ್ಷ 1.5 ಲಕ್ಷ ರೂಪಾಯಿ ದುಡ್ಡು ಬೇಕು. ನನ್ನ ಕೈ ದುಡ್ಡು ಕಟ್ಟಕ್ಕೆ ಆಗ್ತಿಲ್ಲ. ಇವಾಗ ನಾನು ಆಟ ಓಡಿಸ್ಬೇಕು, ನಾನು ಜೀವನ ಮಾಡಬೇಕು. ಇದ್ರಲ್ಲಿ ಬಿಟ್ಟರೆ ನನಗೆ ಏನು ಗೊತ್ತಿರಲಿಲ್ಲ ಸರ್. ನಮ್ಮ ಮನೆ ಕೂಲಿ ಹೋಗ್ತಾರೆ, ಕೈ ಚಿಪ್ಪಲಿಗೆ ಹೋಗ್ತಾರೆ ಸರ್. ನನ್ನ ಕೈಲಿ ಏನು ನೋಡೋಕ್ಕಲ್ಲ, ಕಾಲು ಮುರಿದೈತೆ, 2 ಆಡಕ್ಕಿದ್ದಾರೆ. ನನ್ನ ಕೈ ಏನಾಗಲ್ಲ, ಅದಾಗ ಆಟ ಓಡಿಸ್ತೀನಿ, ಅದಾಗ ಜೀವನ ಮಾಡ್ತೀನಿ ಸರ್. ಈಗ ನಿಮಗೆ ದುಡಿಮೆಗೂ ತೊಂದರೆ ಆಗ್ತಾ ಇದೆ, ಮನೆಗೆ ಸಂಸಾರ ಸರ್ ಏನೇನಿಲ್ಲ. 15 ಸಾವಿರ ಸರ್. ನಾನು ಮನೆ ಗಾಡಿ ನಿಲ್ತೇನೆ. ಈಗ ಸಮಸ್ಯೆ ಆಗಿದೆ ಆಟೋ ಚಾಲಕರಿಗೆ, ಏನ್ ಹೇಳ್ತೀರಾ? ಗೊತ್ತಿರೋದೇ ಇಲ್ವಾ ಸರ್, ಎಲ್ಲರಿಗೂ ತಮ್ಮ ಸಮಸ್ಯೆ ಆಗಿದೆ. ಬರ್ತಾ ಇದೆ ಗಾಡಿ, ಈಗ ಹತ್ರ ದುಡ್ಡು ಇದೆ, 1 ಗಂಟೆ ಒಳಗೆ ಬರುತ್ತೆ. ಹೌದಾ? ಈಗ 8 ದಿನಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಅಂತ ಏನ್ ಮಾಡೋದು, ಎಲ್ಲರೂ ಸ್ಕೇರ್ಸಿಟಿನೇ. ಈಗ ನಮ್ಮ ಕಂಪ್ನಿದು ಎಲ್ಲಾ ಕಡೆನೂ ಬಂಕ್ ಕ್ಲೋಸ್ ಆಗಿದೆ. ಈಗ ಚಿತ್ರದುರ್ಗ ಕ್ಲೋಸ್ ಆಗಲ್ಲ, 12 ದಿವಸ ಆಯ್ತು. ತಿಪ್ಟೂರು ಕ್ಲೋಸ್ ಆಗಿದೆ. ನಮ್ಮ ಟೋಟಲ್ ಇದರಲ್ಲಿ ಯಾರ ಹತ್ರನೂ ಸಾಕಿಲ್ಲ. ಬೇರೆಯಿಂದ ಸ್ಟಾಕ್ ತಗೊಂಡು ಕೊಡ್ತಾ ಇದ್ದಾರೆ. ಅದು ವಾರಕ್ಕೆ 1 ಲೋಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಕೊಟ್ಟಿದ್ದಾರೆ. ಮೊನ್ನೆ ಭಾನುವಾರ ಖಾಲಿ ಆಯ್ತು, ಇವತ್ತು ಬರ್ತಾ ಇತ್ತು. ಇವತ್ತು ಕಂಟಿನ್ಯೂ ತರ್ಸಕ್ ಆಗ್ತಾ ಇಲ್ಲ ಅಂತ. ಇಲ್ಲ, ಸಿಗ್ತಾ ಇಲ್ಲ ಸರ್. ಸಾಕು ಸಿಕ್ಕರೆ ಸ್ವಲ್ಪ ಫುಲ್ ಜಾಸ್ತಿ ತರಿಸ್ಕೊಳ್ರಿ. ಕೊಡಲ್ಲ. ಈಗ ನಾನು 5 ಟನ್ನಿಗೆ ದುಡ್ಡು ಹಾಕಿದ್ದೀನಿ, ಕೊಟ್ಟಿರೋದು 2.5 ಟನ್ ಕೊಟ್ಟಿದ್ದಾರೆ. ಈಗ ನಿಮ್ಮ ಎದೆಗೆ 7,88,000 ದುಡ್ಡು ಹಾಕಿದ್ದೀನಿ, ಕೊಟ್ಟಿರೋದು 2.5 ಟನ್ ಕೊಟ್ಟಾರೆ. 2.5 ಟನ್ ಅಂದ್ರೆ ಈಗ ಬೇರೆ ಕಡೆ ಇಳಿಸಿ ಬರೋದು, ಈಗ ನಾನು ಒಬ್ಬನಿಗೆ ಬರಲ್ಲ. ಅಲ್ಲೇನಾದ್ರು ಜಾಸ್ತಿ ಮಾಡ್ಕೊಂಡ್ರೆ ಮತ್ತೆ ಅದ್ರಾಗೂ ನನಗೆ ಕಮ್ಮಿ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿ ತಿಪ್ಟೂರ್ಗೆ ಹೋಗ್ಬೇಕಂತೆ. ಜಾಸ್ತಿ ಕೊಡಲ್ಲ, ಅವ್ರಿಗೆ ಯಾಕೆ ಕೊಡ್ತಾರೆ? ಎಲ್ಲರಿಗೂ ಅಷ್ಟೇ ಕೊಟ್ಟಿರೋದು. ಎಲ್ಲ 5 ಬಂಕಿ ಕೊಟ್ಟಿದ್ದಾರೆ, 12 ಟನ್ 5 ಬಂಕಿ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಖಾಲಿ ಮಾಡಿ ಅಲ್ಲಿ 3 ಬಂಕ್ ಖಾಲಿ ಮಾಡ್ಕೊಂಡು ನಾನು 4ನೇದು 5ನೇದು ತಿಪ್ಟೂರು. ಸರ್ ತಮ್ಮ ಹೆಸರು? ತಿಪ್ಟೂರು ರಾಜಣ್ಣ. ರಾಜಣ್ಣ. ಈ ಬಂಕು ಮಾಲೀಕರು ನೀವು? ಹೌದು.